ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಾರಿತ್ಯಾಸ್ ವ್ಲಾಗ್. ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಿನಗಳನ್ನೋದಕ್ಕಿಂತ ತುಂಬ 1 ಮಂತ್ ಆಯಿತು ಮೇ ಬಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಮೈ ಗಾಡ್ ಐಡಲ್. ಒಂದು ಒಳ್ಳೆ ದಿನದಿಂದ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಇದು ಬಂದು ಯುಗಾದಿ ಹಬ್ಬದ ವ್ಲಾಗ್ ಆಗಿದೆ. ತುಂಬ ದಿನ ಆಗಿರಬಹುದು, ಆದರೂ ಈ ಮೆಮೊರೀಸು ನನ್ನ ಜೊತೆ ಇರಲಿ ಅಂತ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಇದು ಹಬ್ಬದ ಹಿಂದಿನ ದಿನ ಮನೇಲೆಲ್ಲನೂ ರೆಡಿ ಮಾಡ್ಕೋತಾ ಇದ್ವಿ. ಸೊ ಲೇಟ್ ನೈಟ್ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ನಾನು ನನ್ನ ಮಗಳು ಬಂದಿತ್ತು. ಸೊ ಮಾರ್ನಿಂಗ್ ಅಂತೂ ಯುಗಾದಿ ಹಬ್ಬ ನೋಡೋದೇ ಒಂಥರ ಚೆಂದ ಅಲ್ಲ. ಆಚೆ ಅಂತೂ ಪರಿಸರ ಹೊಸ ದಿನ, ನಾವು ಹೊಸ ವರ್ಷ ಆಚರಣೆ ಮಾಡ್ತಿದ್ದೀವಿ ಅಂತಲೇ ಹೇಳ್ತಿತ್ತೇನೋ ಅನ್ನೋ ಹಾಗೆ ಇತ್ತು. ಸೊ ಮನೇಲಂತೂ ಎಲ್ಲ ಕೆಲಸಗಳು ಟಕ ಅಂತ ಆಗ್ತಾಯಿತ್ತು. ಸೊ ಇದು ಯುಗಾದಿಯ ರಂಗೋಲಿಗೆ ಹೇಗೆ ಕಾಣಿಸ್ತಿದೆ ಅಂತ ಒಂದು ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಮಗಳಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಯುಗಾದಿ ಹಬ್ಬದ ಮೇನ್ ಕಾನ್ಸೆಪ್ಟ್. ಸೊ ನನಗಂತೂ ಈ ಎಣ್ಣೆ ಹಚ್ಚೋದನ್ನೆಲ್ಲ ನೆನೆಸ್ಕೊಂಡ್ರೆ ನಮಗೆ 8th ಸ್ಟ್ಯಾಂಡರ್ಡಲ್ಲಿ ಅಥವಾ 10th ಸ್ಟ್ಯಾಂಡರ್ಡ್ ಮೇ ಬಿ, ಐ ಡೋಂಟ್ ನೋ. ಬಟ್ ಆವಾಗ ಒಂದು ಸ್ಟೋರಿ ಬರ್ತಿತ್ತು. ಸ್ಟೋರಿ ಮೀನ್ಸ್ ಪಾಠ, ಅಜ್ಜಯ್ಯನ ಅಭ್ಯಂಜನ ಅಂತ. ಸೊ ಅದು ತುಂಬ ನನಗೆ ಯುಗಾದಿ ಹಬ್ಬ ಬಂದರೆ ಸಾಕು, ಅದು ತುಂಬ ಮೆಮೊರಿ ಆಗುತ್ತೆ. ಬಿಕಾಸ್ ಅದರಲ್ಲಿ ಎಣ್ಣೆ ಹಚ್ಚೋದು, ತಾತ ಅಷ್ಟು ಬಿಸಿ ನೀರಲ್ಲಿ ಆ ನೀರನ್ನ ಮೈಗೆ ಹಾಕ್ಕೊಳ್ಳೋದು, ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಹಿಟ್ ಹೊಡೆಯುತ್ತೆ ನನಗೆ. ಸೊ ನನ್ನ ಪುಟಾಣಿ, ನನ್ನ ಬಂಗಾರಿ, ನನ್ನ ಮುದ್ದು ಮಗಳ ಡ್ರೆಸ್ ಸೊ ಹೇಗೆ ಕಾಣಿಸ್ತದೆ ಅಂತ ಒಂದು ಕಮೆಂಟ್ ಮಾಡಿ. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ. ತಿನ್ನು, ಚೆನ್ನಾಗೈತಾ? ಯಾರು ಮಾಡಿದ್ದು? ಪುಟ್ಟಮ್ಮನ ಥ್ಯಾಂಕ್ ಯು ಹೇಳ್ದ. ತಿನ್ನು. ನಾನಿನ್ನು ರೆಡಿ ಆಗ್ತಿರ್ಬೇಕಾದ್ರೆ ನನ್ನ ಮಗಳು ಹೋಗಿ ಒಬ್ಬಟ್ಟು ಹಾಕ್ಕೊಂಡು ಬಂದಿದ್ದಾಳೆ. ದೇವ್ರಿಗೆ ಎಡೆ ಇಡೋಣ ಅಂತ ಇಟ್ಟಿದ್ದನ್ನ ಎತ್ಕೊಂಡು ಬಂದು ಇವಳೇ ತಿಂತಿದ್ದಾಳೆ. ಸೊ ಫೈನಲಿ ಹಬ್ಬದ ದಿನ ದೇವ್ರ ಮನೇನ ಎಲೆ ಚಿಗುರುಗಳಿಂದ ಅಲಂಕಾರ ಮಾಡೋದು, ಅದನ್ನು ನೋಡೋದೇ ಒಂಥರ ಸಖತ್ ಖುಷಿ ಅನ್ನಿಸ್ತೈತೆ. ಸೊ ಮನೆಯೆಲ್ಲ ತೋರಣ, ಒಬ್ಬಟ್ಟು, ಕಾಳುಗೊಜ್ಜು ಎಲ್ಲವೂ ಇದರಿಂದನೇ ತುಂಬಿತ್ತು. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಶುಭಾಶಯಗಳು ಕಂದ. ಯಾವಾಗಲೂ ಖುಷಿ ಇರಬೇಕಂದ್ರೆ, ಆದರೆ ಕಷ್ಟ ಬಂದಾಗ ಎದುರಿಸೋ ಶಕ್ತಿನೂ ಇರಲಿ. ಇದ್ರ ಜೊತೆ ಇನ್ನೂ ಸ್ವಲ್ಪ ಬೆಲ್ಲನೂ ಕೊಡ್ತೀನಿ, ಓಕೆನಾ? ಸ್ವಲ್ಪ ಕಹಿ ಇರಲಿ, ಜಾಸ್ತಿ ಸಿಹಿ ಇರಲಿ. ತಿನ್ಬೇಕು. ನೀನು ಕೊಡಲ್ಲ ನನಗೆ? ಬರೀ ಬೆಲ್ಲ ಸಾಕಾ? ಇದು ಬೇಡವಾ ನನಗೆ? ಏನು ಗೊತ್ತಾಯಿದ್ರ ಅರ್ಥ ಚಿನ್ನಿ? ಬೆಲ್ಲ ಅಂದರೆ ಸುಖ, ಬೇವು ಅಂದರೆ ಕಷ್ಟ. ಕಷ್ಟ ಸುಖ ಎರಡೂ ನಮ್ಮ ಜೀವನದಲ್ಲಿ ಇದ್ದಾಗ ಆ ದೇವ್ರು ನಮ್ಮ ಜೊತೆ ಇದ್ದು ನಡೆಸ್ತಾನೆ ಅಂತ ಅರ್ಥ. ಗೊತ್ತಾ? ಎರಡೂ ಪೂರ್ಣವಾಗಿ ತಗೊಂಡು ಸಾಕು ಪಾ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಸೊ ನನ್ನ ಮಗಳದು ಎಲ್ಲ ತಲಹಟ್ಟೆ ನೋಡಿದ್ರಲ್ಲ, ನೋಡಿಕೊಂಡು ನಾವು ಆಚೆ ಹೊರಟಿದ್ದು. ನಮ್ಮ ಮನೇಲಿ ಯುಗಾದಿ ಅಂದರೆ ಸೆಲೆಬ್ರೇಷನ್ ಫಸ್ಟ್ ಬಂದು ಇಲ್ಲಿ ನಾಗರ ಪೂಜೆ ಮಾಡ್ಕೊಂಡು ಹೋಗೋದು ಊರಲ್ಲಿ. ಸೊ ಲಾಸ್ಟ್ ಇಯರ್ ನನ್ನ ವ್ಲಾಗಲ್ಲಿ ಕೂಡ ಇದನ್ನು ಹಾಕಿದ್ದೆ. ಸೊ ನನ್ನ ಫೇವ್ರೆಟ್ ಪಾರ್ಟ್, ಯುಗಾದಿ ಹಬ್ಬದಲ್ಲಿ ಹೋಗಿ ಊರವರೆಲ್ಲರೂ ಬಂದಿರ್ತಾರೆ ಬುತ್ತಿ ಹೊತ್ಕೊಂಡು. ಸೊ ಇಲ್ಲಿ ನಾಗರಿಗೆ ಹೋಗಿ ನಾಗರ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಎಲ್ಲರೂ ಬುತ್ತಿ ತಂದಿರ್ತಾರೆ, ಅಂದರೆ ನಾಗರ ಪ್ರಸಾದಕ್ಕೆ ಅಂತ. ಸೊ ಎಲ್ಲರೂ ಊರವರೆಲ್ಲ ಜೊತೆಗೆ ಕೂತ್ಕೊಂಡು ಊಟ ಮಾಡಿ ಬರೋದು. ಇಲ್ಲಿ ಪ್ರತೀತಿಯಪ್ಪ ಅದು ಎಷ್ಟು ಬಿಸಿಲಿರುತ್ತೆ ಅಂದರೆ ಎಷ್ಟು ಸುಸ್ತಾಗಿ ಹೋಗ್ಬಿಡ್ತೀವೋ ಊಟ ಮಾಡಿ ಎದ್ದು ಬರೋಷ್ಟರಲ್ಲಿ.
ಸೊ ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋದು ಊರು ದೇವಸ್ಥಾನಕ್ಕೆ. ಸೊ ಯುಗಾದಿ ಹಬ್ಬದ ದಿನವೇ ಈ ರಿಚುವಲ್ಸ್ ಎಲ್ಲವೂ ಫಾಲೋ ಮಾಡಿಕೊಂಡು ಬಂದಿರೋದು ಅವಾಗಿಂದನೂ ಅಷ್ಟೇ. ಸೊ ನಾಗರು ಮತ್ತು ಊರ ದೇವ್ರಿಗೆ ಪೂಜೆ ಮಾಡಿಸೋದು. ಸೊ ಇದೆಲ್ಲವೂ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ನಮ್ಮ ಊರಲ್ಲಿ ಮಾಡ್ಕೊಟ್ಟಿರೋ ಪ್ರತೀತಿ ಇದು. ಸೊ ಯುಗಾದಿ ಹಬ್ಬದ ದಿನ ಅಂತೂ ಒಂದು ನಿಮಿಷ ಕೂಡ ಫ್ರೀ ಇರೋದಿಲ್ಲ. ಎಲ್ಲ ಕಡೆ ಹೀಗೆ ಒಂದಲ್ಲ ಒಂದು ಪೂಜೆಗಳಂತೂ ಇದ್ದೇ ಇರುತ್ತೆ. ಹಬ್ಬಕ್ಕೆ ಈ ಕಳೆನೇ ಒಂಥರ ಇದೆ ಅನಿಸುತ್ತೆ. ಸೊ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗೋವರೆಗೂ ಮನೇಲಿ ಒಬ್ಬಟ್ಟು ಊಟ ನಮಗೋಸ್ಕರ ಕಾಯ್ತಾ ಇರುತ್ತೆ. ಇರೋ ಹಂಗೆ ಹೋಗ್ಬೇಡ. ಸೊ ಎಲ್ಲ ಪೂಜೆ ದೇವ್ರದ್ದೆಲ್ಲ ಪೂಜೆ ಮುಗಿಸ್ಕೊಂಡು ಆದಮೇಲೆ ನೆಕ್ಸ್ಟು ಹೋಗ್ತಾ ಇರೋದು ಗುಂಡಿ ಪೂಜೆ ಮಾಡ್ಕೊಂಬರೋದಕ್ಕೆ ಅಂತ ಹೋಗ್ತಾರೆ. ಸೊ ಯುಗಾದಿ ಹಬ್ಬದ ದಿನವೇ ಮಾಡೋದು. ಹಿರಿಯರಿಗೆ ಏನು ಗುಂಡಿ ಪೂಜೆ ಇರುತ್ತೆ ಎಲ್ಲ ಮುಗಿಸ್ಕೊಂಡು ಅವತ್ತೇ ಬರ್ತಾರೆ. ಸೊ ಹಬ್ಬಕ್ಕೆ ಕಳೆ ಅಂದರೆ ಇನ್ನು ನಮ್ಮ ಮಕ್ಕಳು ಮನೇಲಿರೋ ಮಕ್ಕಳೇ ನಮಗೆ ಖುಷಿ. ಸೊ ನನ್ನ ಮಗಳ ಜೊತೆ ನನ್ನ ಮುದ್ದು ಸೊಸೆ ಕೂಡ ಬಂದಿದ್ದರು. ಸೊ ಇಬ್ಬರು ಜೊತೆ ಸೇರಿಕೊಂಡು ಎಂಜಾಯ್. ಹಬ್ಬಕ್ಕೆ ಕಳೆ ಮನೇಲಿ ಮಕ್ಕಳಿದ್ರೇನೆ ಚಂದ. ಚಾರು ಅಮ್ಮ ವಿಡಿಯೋ ಮಾಡ್ತೀನಿ. ಚರ್ಮ ಏಯ್ ಚಾರು ಇಟ್ಕೊಬಿಡ್ತದೆ ಬಂದ್ಬಿಡ್ತದೆ. ಸೊ ಪೂಜೆ ಪುನಸ್ಕಾರಗಳೆಲ್ಲ ಹಬ್ಬಕ್ಕೆ ಒಂದು ಕಳೆ ಬಂತು ಅಂದರೆ ಮನೇಲಿ ಮಕ್ಕಳಿದ್ರೆ ಆ ಹಬ್ಬಕ್ಕೆ ಇನ್ನೂ ಒಂದು ಮನೇಲೇ ಒಂದು ಕಳೆ. ಸೊ ನಾನಿಲ್ಲಿ ನಿಮಗೆ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಬಂದು ಎಗ್ ದಮ್ ಬಿರಿಯಾನಿ ಅಂತ ತುಂಬ ಅಂದರೆ ತುಂಬ ಅಲ್ಟಿಮೇಟ್ ಟೇಸ್ಟ್ ಇರುತ್ತೆ. ಸೊ ಇದಕ್ಕೆ ಬೇಕಾಗಿರುವಂಥ ರೆಸಿಪಿ ಮತ್ತು ಅದನ್ನು ಮಾಡೋ ರೀತಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಮೊದಲಿಗೆ ನಾವು ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂಚೂರು ತುಪ್ಪ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಏನು ಎಗ್ನ ಬೇಯಿಸ್ಕೊಂಬಿಟ್ಟು ಸುಳ್ದು ಇಟ್ಕೊಂಡಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಲೈಟ್ ಫ್ಲೇಮ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅದಕ್ಕೆ ಅರಿಶಿನ, ಆ್ಯಕ್ಚುಲಿ ಬೇಯಿಸ್ಬೇಕಾದ್ರೇ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ 1 ಸ್ಪೂನಷ್ಟು ಮತ್ತು ಖಾರದ ಪುಡಿನ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಸೊ ಇದು ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಎಗ್ಗೆ ಇಟ್ಕೊಳ್ಳುತ್ತೆ. ಸೊ ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಒಂದು 2 or 3 ಮಿನಿಟ್ಸ್ ಅಷ್ಟೇ. ಸೊ ಅದು ಎಣ್ಣೆಯಲ್ಲಿ ಅದು ನೀಟಾಗಿ ಕಚ್ಕೊಳ್ಳೋ ಗಂಟ ಅಂದರೆ ಕಚ್ಕೋತಾ ಇರುತ್ತೆ ಮಸಾಲೆ ಎಲ್ಲ, ಅಲ್ಲಿ ಗಂಟ ಆ ಥರ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ ಅದೇ ಕುಕ್ಕರ್ಗೆ ಸ್ಲೈಸಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಅದೇ ಎಣ್ಣೆ ಮತ್ತು ಇದಕ್ಕೆ ನೀಟಾಗಿ ಹಾಕ್ಕೊಂಡು ಬ್ರೌನಿಷ್ ಕಲರ್ ಬರೋ ಗಂಟ ಅದನ್ನು ಫ್ರೈ ಮಾಡಬೇಕಾಗತ್ತೆ. ಅಂದರೆ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಅಂದರೆ ಫುಲ್ ಗೋಲ್ಡಿಶ್ ಕಲರ್ ಬರಬೇಕು. ಅಂದರೆ ನಾರ್ಮಲ್ ಕಲರ್ ಬಿಡೋದಕ್ಕಿಂತ ಇನ್ನೂ ಬ್ರೌನಿಷ್ ಕಲರ್ ಗಂಟ ಮಾಡ್ಕೋಬೇಕು. ಸೊ ಇದನ್ನು ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇನ್ನೂ ಒಂದು ಕಡೆ ನೋಡಿ ನಾನು ಇಲ್ಲಿ ತೋರಿಸ್ತಿರುವಂಥ ಮಸಾಲೆ ಐಟಮ್ಸ್ನ ಆ್ಯಕ್ಚುಲಿ ಇಲ್ಲಿ ನಾನು ಮಿಸ್ ಮಾಡಿದ್ದೆ. ಅಕ್ಕಿ ತೊಳಿಬೇಕಾದ್ರೆ ಮತ್ತು ಅನ್ನಕ್ಕೆ ಇಡಬೇಕಾದ್ರೇ ಇಷ್ಟು ಐಟಮ್ಸ್ನ ಹಾಕಿ ಅನ್ನ ಮಾಡಿ ಇಟ್ಕೊಬೇಕು. ಸೊ ಇಲ್ಲಿ ಬಂದು ಮೊಗ್ಗು, ಜಾಕಾಯಿ, ಏಲಕ್ಕಿ ಮತ್ತು ಸೋಂಪು ಇಷ್ಟನ್ನು ಫಸ್ಟು ಅನ್ನ ಬೇಯಬೇಕಾದ್ರೇ ಹಾಕಬೇಕಾಗಿತ್ತು. ಸೊ ನಾನು ಮರ್ತೋಗ್ಬಿಟ್ಟಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಅದಕ್ಕೆ ಅನ್ನಕ್ಕೇ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಇನ್ನೂ ಒಂದು ಸ್ವಲ್ಪ ಹಬೆ ಇಡಿಸಿ ಆಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡೆ. ಸೊ ಇಲ್ಲಿ ಇನ್ನೊಂದು ಕಡೆ ಆ ಈರುಳ್ಳಿನೆಲ್ಲ ಎತ್ತಿಟ್ಕೊಂಡಾದ್ಮೇಲೆ ಅದೇ ಸೇಮ್ ಮಸಾಲೆನ ಮತ್ತು ಅದೇ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ಸೊ ಸಣ್ಣದಾಗಿ ಹಚ್ಚಿರುವಂತಹ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಮತ್ತು ಅರಿಶಿನದ ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ ಮತ್ತು ಸ್ವಲ್ಪ ಬಿರಿಯಾನಿ ಪೌಡರ್ 1 ಸ್ಪೂನಷ್ಟು, ಅಥವಾ ಮನೇಲಿ ಜಾಸ್ತಿ ಇದ್ದರೆ ಮಸಾಲೆ ಜಾಸ್ತಿ ಫ್ಲೇವರ್ ಬೇಕು ಅಂದರೆ 2 ಸ್ಪೂನ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಅದಕ್ಕೆ ಸಣ್ಣಗೆ ಹಚ್ಚಿಟ್ಟಿರೋಂತಹ ಒಂದು ಟೊಮೊಟೊ ಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟು ಒಂದು 1/4 ಕಪ್ ಆಗೋಷ್ಟು ಮೊಸರನ್ನ ಹಾಕಿ ಇದೊಂದು ಪೇಸ್ಟ್ ಥರ ಗ್ರೇವಿ ಥರ ಆಗುತ್ತೆ. ಈ ಗ್ರೇವಿಗೆ ನಾವು ಫಸ್ಟು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ, ಸೊ ಅದನ್ನು ಇದ್ರ ಮೇಲೆ
ನೀಟಾಗಿ ಇಟ್ಕೊಳ್ಳೋದು. ಸೊ ಆ್ಯಕ್ಚುಲಿ ಈ ಮಸಾಲೆ ಟೇಸ್ಟ್ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಮಸಾಲೆ ನೀಟಾಗಿ ಫ್ರೈ ಅಂದರೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಕುದಿಯೋ ಥರ ಆಗಬೇಕು. ಅದಾದಮೇಲೆ ಇಲ್ಲಿ ರೈಸ್ ಕೂಡ ರೆಡಿ ಆಗಿತ್ತು, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದೆ. ಸೊ ಈಗ ಅದ್ರ ಮೇಲೆ ಈ ವೈಟ್ ರೈಸ್ನ ಹಾಕೋಬೇಕು. ಆ್ಯಕ್ಚುಲಿ ಆಗಿ ಏನು ಗೊತ್ತಾ, ಒಂದು ನೀಟಾಗಿ ಇನ್ನೂ ದಬ್ರೆ ಥರ ಅದರಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಅನ್ನ ಪೂರ್ತಿ ಹಾಕಾದ್ಮೇಲೆ ಮೊದಲೇ ನಾವು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಏನು ತುಪ್ಪದಲ್ಲಿ ಮತ್ತು ಹುರ್ಕೊಂಡಿರ್ತೀವಲ್ಲ ಅದನ್ನು ಈ ರೈಸ್ ಮೇಲೆ ಹೀಗೆ ಫುಲ್ ಮ್ಯಾರಿನೇಟ್ ಮಾಡಬೇಕು. ಆ್ಯಕ್ಚುಲಿ ಈ ರೆಸಿಪೀಸ್ಗೆ ಇದೇ ತುಂಬ ಅಂದರೆ ತುಂಬ ರಿಚ್ ಫೀಲಿಂಗ್ ಕೊಡೋದು, ಅಂದರೆ ಟೇಸ್ಟ್ ವೈಸು. ಬಟ್ ಇದನ್ನು ಸೀದಿಸ್ಬಾರ್ದು. ಈ ಆನಿಯನ್ನ ಒಂದು ಗೋಲ್ಡನ್ ಕಲರ್ ಬರ್ತಿದ್ದಂಗೆ ಅದನ್ನು ಎತ್ಕೊಬೇಕು. ಸೀಸಿದ್ರೆ ಅದು ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ. ಈ ಹಾಲು ಬಂದು ಕೇಸರಿ ಹಾಕಿ ಒಂದು ಸ್ವಲ್ಪ ಕಾಯಿಸಿ ಇಟ್ಕೊಂಡಿದ್ದು. ಸೊ ನೆಕ್ಸ್ಟ್ ಅದನ್ನು ಇದ್ರ ಮೇಲೆ ಎಲ್ಲ ನೀಟಾಗಿ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡಬೇಕು. ಇಲ್ಲಿ ನಾನು ಒಂದು ಅರ್ಧ ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ ಒಂದು ಪಾವ್ ಅಕ್ಕಿಗೆ. ಸೊ ನಾನು ಇಲ್ಲಿ ತೊಗೊಂಡಿರೋದು ಅರ್ಧ ಗ್ಲಾಸಷ್ಟು ಹಾಲು ಮತ್ತು ಅದಕ್ಕೆ ಒಂದು ಚಿಟಿಕೆ ಕೈಯಲ್ಲಿ ಎಷ್ಟು ಬರುತ್ತೋ ಅಷ್ಟು ನಾನು ಕೇಸರಿ ದಳ ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಸೊ ಲಾಸ್ಟ್ ಫೈನಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಟು ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಸಕ್ಕತ್ತಾಗಿರೋ ಬಿರಿಯಾನಿ ರೆಡಿ ಆಗಿರುತ್ತೆ. ಸೊ ತುಂಬ ದಿನ ಆದಮೇಲೆ ಒಂದು ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಮುಂದೆ ನಾವು ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀನಿ, ನೋಡ್ತಾ ಇರಿ. ಅಲ್ಲಿವರೆಗೂ ಬಾಯ್.